ಜ್ಯೋತಿಪುರ ಚಂದ್ರು ಅವರು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿಪುರ ಚಂದ್ರು. ಜ್ಯೋತಿಪುರ ಚಂದ್ರು ಇವರು ಬೆಂಗಳೂರು ಪೂರ್ವ ತಾಲೂಕು ಒಕ್ಕಲಿಗ ಸಮಾಜದ ನಿರ್ದೇಶಕರು. ಮೂಲತಃ ಜ್ಯೋತಿಪುರ ಗ್ರಾಮದವರಾದ ಇವರು ಜ್ಯೋತಿಪುರ ಚಂದ್ರು ಎಂದೇ ಹೆಸರುವಾಸಿ. ಕೆಪಿಸಿಸಿ ಸದಸ್ಯರಾಗಿ ರಾಜಕೀಯದಲ್ಲೂ ಸಕ್ರಿಯ. ಅಕ್ಷರ ಮಿತ್ರ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಪ್ರವಾಸ ಕಾರ್ಯಕ್ರಮ, ದೇಗುಲಗಳ ಅಭಿವೃದ್ಧಿಗೆ ಸಹಾಯಧನ, ಬಡ ರೈತರ ಶ್ರೇಯಾಭಿವೃದ್ಧಿಗೆ ಆರ್ಥಿಕ ನೆರವು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಧನ ಸಹಾಯ, ಹೀಗೆ ದುಡಿದ ಒಂದು ಭಾಗವನ್ನ ಜನಸೇವೆಗೆ ಮೀಸಲಿಡುತ್ತಿದ್ದಾರೆ ಚಂದ್ರು. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸಮಾಜ ಸೇವಕರಾಗಿರುವಂತಹ ಜ್ಯೋತಿಪುರ ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಜಿ ಕನ್ನಡ ನ್ಯೂಸ್ನ ಯುವರತ್ನ ಅವಾರ್ಡ್ಸ್ ಪಡೆದಿದ್ದೀರಿ ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಈ ಪ್ರಶಸ್ತಿ ಸಮಾಜದಲ್ಲಿ ಮತ್ತಷ್ಟು ಜನರಿಗೆ ಸಹಾಯ ಮಾಡಬೇಕಂತ ಈ ಪ್ರಶಸ್ತಿ ನಮಗೆ ಜವಾಬ್ದಾರಿಗಳನ್ನು ಹೆಚ್ಚಿಸಿದೆ. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿದ್ರೆ, ಈ ಅವಾರ್ಡನ್ನು ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ ಸರ್? ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಅವಾರ್ಡ್ನ ರಿಪೇರ್ ಮಾಡ್ತೀನಿ. ಮುಂದಿನ ಕನಸು ಮತ್ತು ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಸರ್? ಮುಂದಿನ ಕನಸು ಹೆಚ್ಚೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅನ್ನೋದೇ ನನ್ನ ಮುಂದಿನ ಉದ್ದೇಶ. ಓಕೆ ಸರ್, ನಿಮ್ಮ ಸಮಾಜ ಸೇವೆ ಹೀಗೆ ನಿತ್ಯ ನಿರಂತರವಾಗಿರಲಿ. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಹಾಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು.